ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಮೋದಿಗಾಗಿ ವಿಶೇಷ ಪೂಜೆ. ಸಿಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನ. ಸತತ 12 ವರ್ಷಗಳ ಪ್ರಧಾನಿ ಸೇವೆ. ಕೋಟೆ ಶ್ರೀರಾಮ ದೇವಸ್ಥಾನದಲ್ಲಿ ಸಿಕಲ್ ರಾಮಚಂದ್ರೇಗೌಡರಿಂದ ವಿಶೇಷ ಪೂಜೆ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಸತತ 12 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಸೇವೆಯನ್ನು ಪೂರೈಸಿ ಅಭೂತಪೂರ್ವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಐತಿಹಾಸಿಕ ಸಾಧನೆಯ ಸಂಭ್ರಮ ಹಾಗೂ ಮೋದಿಯವರ ಜನಪರ ಆಡಳಿತಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ಶಿಡ್ಲಘಟ್ಟದಲ್ಲಿ ಇಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ನಗರದ ಪ್ರಸಿದ್ಧ ಕೋಟೆ ಶ್ರೀರಾಮ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ವಿಶೇಷ ಪೂಜೆ ಹಾಗೂ ಅರ್ಚನೆಗಳನ್ನು ಸಲ್ಲಿಸಲಾಯಿತು. ಮೋದಿಯವರ ನೇತೃತ್ವದಲ್ಲಿ ದೇಶವು ಮತ್ತಷ್ಟು ಪ್ರಗತಿ ಕಾಣಲಿ, ಅವರಿಗೆ ಭಗವಂತನು 100 ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಕೇವಲ ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಸೀಮಿತವಾಗದೆ ಪ್ರಧಾನಿ ಮೋದಿಯವರ ಆಶಯದಂತೆ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ, ಬಿಜೆಪಿಯ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಆನಂದಗೌಡ, ಮಾಜಿ ಅಧ್ಯಕ್ಷರಾದ ಸುರೇಂದ್ರಗೌಡ, ಆಂಜನೇಯಗೌಡ, ಶ್ರೀನಿವಾಸ್ ಹಾಗೂ ಡಾಕ್ಟರ್ ಸತ್ಯನಾರಾಯಣ ರಾವ್ ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನಿರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ವಾಜಪೇಯಿಯವರ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಪದದ ಹತ್ರ ತಗೊಂಡೋಗಿರ್ತಕ್ಕಂಥ ವಾಜಪೇಯಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರು ದೇಶ ಕಂಡಂಥ ಒಬ್ಬ ಕಟ್ಟ ಕಡೆಯ ಬಡವರನ್ನ ಒಂದು ಟೀಮ್ ಆಗ್ತಕ್ಕಂಥ ಅವರ ಕುಟುಂಬದಿಂದ ಬಂದು ಏನು ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥವ್ರನ್ನ, ಯಾವುದೇ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಇಲ್ಲದೆ ಇರ್ತಕ್ಕಂಥವ್ರನ್ನ, ಬುದ್ಧಿವಂತರು ಇರ್ತಕ್ಕಂಥದ್ದನ್ನು ನೋಡಿ ಗಮನಿಸಿ ಈ ದೇಶಕ್ಕೆ ಅರ್ಪಿಸಿದ್ದಾರೆ. ಇದಕ್ಕೆ ನಾವೆಲ್ಲರೂ ನಮ್ಮೆಲ್ಲರ ವಾಜಪೇಯಿಯವ್ರನ್ನ ನಾವು ಇವತ್ತು ತಿಳ್ಕೋಬೇಕಾಗತ್ತೆ. ಯಾಕಂದರೆ ಭಾರತದಲ್ಲಿರ್ತಕ್ಕಂಥ ಏನು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಭಾರತದನ್ನ ಇಲ್ಲೆತ್ಕೊಂಡು ನಿಲ್ಲಿಸ್ಬೇಕು, ಯಾವ ಥರ ವಿಕಸಿತ ಭಾರತ ಮಾಡಬೇಕಂತ ಕನಸುಕೊಂಡಿದ್ದು ನಮ್ಮ ವಾಜಪೇಯಿಯವರು. ಅವರ ಆಡಳಿತದ ನಂತರ ಇವತ್ತು 2001ರಲ್ಲಿ ಅವ್ರನ್ನ ಕರೆದು ಏನೋ ಮುಖ್ಯಮಂತ್ರಿಗಳಾಗಿ ಮಾಡಿದ್ರು. ಅದಾದಮೇಲೆ ಸತತವಾಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೆ ಪ್ರಧಾನಮಂತ್ರಿ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವ್ರನ್ನ ಏನು ಮಾಡಿರ್ತಕ್ಕಂಥ ಗುಜರಾತ್ ಏನು ಮಾಡಿರ್ತಕ್ಕಂಥ ಆಡಳಿತನ ನೋಡಿ, ಅಭಿವೃದ್ಧಿನ ನೋಡಿ ಇವತ್ತು ಏನು ಪ್ರಧಾನಮಂತ್ರಿಗಳಾಗಿ ಇವತ್ತು ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಯುವಕರು ಸೇರಿ ಮಹಿಳೆಯರು ಸೇರಿ ಏನು ಪ್ರಧಾನಮಂತ್ರಿಗೆ ಅವ್ರಿಗೇನಾಗಿ ಓಟ್ ಕೊಟ್ಟಿದ್ದ ಏನು ಅದಾದಮೇಲೆ ಸತತವಾಗಿ 3 ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಏನು ಮಾಡಿರ್ತಕ್ಕಂಥ ಏನು ಸತತವಾಗಿ ಯಾರು ಚುನಾಯಿತ ಪ್ರತಿನಿಧಿಗಳು ಏನಾಗಿತ್ತು ಅವ್ರು ಎಲ್ಲರೂ ಹಿಸ್ಟ್ರಿ ನಾವು ಬ್ರೇಕ್ ಮಾಡಿ ಇವತ್ತು 12 ವರ್ಷ ಏನು ಇವತ್ತು ಅವ್ರು ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರಿಗೆ ಇವತ್ತು ನಾವು ಇಡೀ ದೇಶದಲ್ಲಿ ಬಿಜೆಪಿ ವತಿಯಿಂದ ಇಡೀ ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಎಲ್ಲರೂ ಸೇರಿ ಸಡಗರವಾಗಿ ಇವತ್ತು ಅವ್ರ ಹೆಸರಲ್ಲಿ ರಾಮನ ದೇವಸ್ಥಾನದಲ್ಲಿ ಎಲ್ಲ ದೇವರ ದೇವಸ್ಥಾನಗಳಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡು ಅವರು ಮೋದಿಜಿಯವರ ಹೆಸರಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡಿ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಇವತ್ತು ಶಿಡ್ಲಘಟ್ಟ ಶ್ರೀರಾಮ ದೇವಸ್ಥಾನದಲ್ಲಿ ಇವತ್ತು ನಮ್ಮೆಲ್ಲ ಮುಖಂಡರು, ನಮ್ಮ ಡಾಕ್ಟರ್ ಸತ್ಯನಾರಾಯಣ ಡಾಕ್ಟರ್ ಇದ್ದಾರೆ, ಮಾಜಿ ನಮ್ಮ MLA ಆಗಿರ್ತಕ್ಕಂಥ ರಾಜಣ್ಣವರಿದ್ದಾರೆ, ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು, ಇರ್ತಕ್ಕಂಥ ಮಂಡಲ ಅಧ್ಯಕ್ಷರುಗಳು, ನಮ್ಮೆಲ್ಲ ಹೆಣ್ಮಕ್ಳು, ನಮ್ಮ ಎಲ್ಲ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಇವತ್ತು ಬಂದು ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಮೋದಿಜಿಯವರಿಗೆ ಇವತ್ತು ಹಾಲಿನ ಅಭಿಷೇಕ ಮಾಡಿ ಇವತ್ತು ಗೌರವಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಕೋರ್ತೀವಿ. ಇವತ್ತು ನಾವು ಮೋದಿಜಿಯವರನ್ನ 100 ವರ್ಷ ದೇವರವರಿಗೆ ಆಯುಷ್ ಕೊಡಬೇಕು, ವಿಕಸಿತ ಭಾರತ 2047ಕ್ಕೆ ವಿಕಸಿತ ಭಾರತ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ನಾನಿವತ್ತು ಶಿಡ್ಲಘಟ್ಟದಲ್ಲಿ ಒಂದು ಮಾತು ಹೇಳಲೇಬೇಕಾಗುತ್ತೆ. ಸಾಕಷ್ಟು ವೈಯಕ್ತಿಕವಾಗಿ ಎಲ್ರಿಗೂ ಅಂಧ ಪ್ರೇಮ ಅಂತ ಇರುತ್ತೆ. ಅಂಧ ಪ್ರೇಮ ಅಂತ ಹೇಳಿದ್ರೆ
ಮುಂದೆ ಏನು ಅಂತ ಗೊತ್ತಿರಲ್ಲ. ಕಣ್ಣು ಮುಚ್ಕೊಂಡ್ರೆ ಅವ್ರಿಗೆ ಕಾಣಿಸುತ್ತೆ ಅವ್ರಿಗೆ ಏನ್ ಬೇಕು ಅಂತಕ್ಕಂಥ ಸ್ವಾರ್ಥ ಸುಮಾರು ಜನಕ್ಕೆ ಇರುತ್ತೆ. ನನಗೂ ಇದೇನು, ಬಟ್ ಆದ್ರೆ ನನ್ಗಿಲ್ಲ ಅದು. ಯಾಕಂತ ಹೇಳಿದ್ರೆ ನಾನು ಇವತ್ತು ಬಂದಿರತಕ್ಕಂಥದ್ದು ಉದ್ದೇಶನೇ ಬಂದು ಸೀಕಲ್ ಗ್ರಾಮದಲ್ಲಿ ಒಬ್ಬ ರೈತ ಕುಟುಂಬದ ಮನೆಯಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ವ್ಯಾಪಾರ ಮಾಡಿ ಬೆಂಗಳೂರು ದೇಶ ಎಲ್ಲ ನೋಡ್ಕೊಂಡು ವಾಪಸ್ಸು ನಮ್ಮೂರ ಕಡೆ ಬಂದಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಇವತ್ತು ನಡೀತಾ ಇರ್ತಕ್ಕಂಥ ರಾಜಕಾರಣ ನನಗೆಲ್ಲ ತುಂಬಾ ಗೊತ್ತಿದೆ. ಸಾಕಷ್ಟು ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಒಂದು 40-50 ವರ್ಷ ನಮ್ಮ ಜಿಲ್ಲೆಗಳಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಆದ್ರೆ ಮುಂದುವರಿಬಾರ್ದು. ಇವತ್ತು ನಮ್ಗೆ ನೀರು ಕೊಡ್ತಕ್ಕಂಥದ್ದು ನಡೀತಾ ಇಲ್ಲ. ನಾವೆಲ್ಲ ಏನ್ ಕೇಳ್ತಾ ಇದೀವಿ, ಇವತ್ತು ಖಾಲಿ ನೀರು ಕೇಳ್ತಾ ಇದೀವಿ. ಆಂಧ್ರದಲ್ಲಿ ಬಾರ್ಡರ್ ವರೆಗೂ ಬಂದಿದೆ ಕೃಷ್ಣಾ ನದಿ ನೀರು. ಆಂಧ್ರ ಸರ್ವೆ ನಂಬರ್ ನೀರಿದೆ. ನಾವೆಲ್ಲ ಏನ್ ಪಾಪ ಮಾಡಿದೀವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾರ್ಡರ್ ಇರ್ತಕ್ಕಂಥವ್ರು ಆ ನೀರು ತಗೊಂಡ್ಬಂದು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಅವ್ರು ಯಾರಿಗೂ ಗಮನ ಇಲ್ಲ. ಎತ್ತಿನ ಹೊಳೆ ನೀರು ಬರ್ತಕ್ಕಂಥದ್ದು ಕನಸಾಗಿದೆ. ಕೊಚ್ಚೆ ನೀರು ಇವತ್ತು ಎಲ್ಲರೂ ಇಟ್ಕೊಂಡು ಅದನ್ನ ಇವತ್ತು ಬೆಳೆಗಳು ಬೆಳೆದು ಇವತ್ತು ನಾವು ತಿನ್ನೋದಲ್ದಿರ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಬೆಳೆಗಳನ್ನ ಕಳಿಸ್ತಾ ಇದೀವಿ. ಇದು ಒಂದು ಮಾರಕ. ಇವತ್ತು ನಮ್ಮೆಲ್ಲರ ರೈತರ ಹೋರಾಟ ಇರಬೇಕು. ಈ ಸರ್ಕಾರದಲ್ಲಿ ಯಾವ್ದಾದ್ರು ತರಲೇ ಇಲ್ಲ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಕರ್ತಕ್ಕಂಥ ಬದ್ಧತೆ ನಮ್ಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ 100% ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ನೀರು ತರುವಂತ ಕೆಲಸ ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅವ್ರ ಹೋರಾಟದಲ್ಲಿ ನಮ್ಮ ಎಲ್ಲರೂ ನಾಯಕರು ಒಗ್ಗೂಡಿ ಕೈ ಜೋಡಿಸಿ ಪಕ್ಷಾತೀತವಾಗಿ ನಮ್ಮ ರೈತರಿಗೆ ನೀರು ತಗೊಂಬಂದ ಕೆಲಸ ಮಾಡಬೇಕು. ಆ ಹೋರಾಟದಲ್ಲಿ ಇವತ್ತು ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಮಗೆ ಎಲ್ಲ 2 ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ರೈತರಿಗೆ ಆಶೀರ್ವಾದ ಆಗ್ಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವ್ರನ್ನ ತಿಳ್ಕೊಂತಕ್ಕಂಥ ದಿವಸ ಇವತ್ತೇನಂತ ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಏನ್ ಹೇಳಿದ್ದಾರೆ. ನಾವು ಒಂದು ತಿಳ್ಕೋಬೇಕು. ಆರ್ಟಿಕಲ್ 370 ತೆಗೆದಿದ್ದು ಯಾಕಂತ ಹೇಳಿದ್ರೆ ಮತ್ತೆ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಇವತ್ತು ಮತ್ತು ಜಾತಿಗಳಲ್ಲಿ ಮಧ್ಯಗಳಲ್ಲಿ ಗಲಭೆಗಳು ತಗೊಂಡ್ಬಂದು ರಾಜಕಾರಣ ಮಾಡ್ತಾ ಇದ್ರು. ಆದ್ರೆ ಮೋದಿಜಿ ಅವರು ಇವತ್ತು 370 ನಮ್ಮ ಅಮಿತ್ ಶಾ ಅವರ ನೇತೃತ್ವದಲ್ಲಿ 370 ಆರ್ಟಿಕಲ್ 370 ತೆಗೆದ್ರು. ಅದೇ ರೀತಿ ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರ ಅಷ್ಟೂ ಜನನ ಹೊರಗಡೆ ಹಾಕಿ ಬಾಂಗ್ಲಾದೇಶದಲ್ಲಿ ಕೂಡ ಬಿಜೆಪಿ ಇವತ್ತು ಬಂದಾಗಿದೆ. ಅದಾದ್ಮೇಲೆ ಇವತ್ತು ತಮಿಳುನಾಡಲ್ಲಿ ಕೂಡ ಇಂಡಿಕೂಟದಲ್ಲಿರ್ತಕ್ಕಂಥ DMK ಕೂಡ ಇವತ್ತು ಬಿಜೆಪಿಗೆ ಬೆಂಬಲ ಕೊಡುತ್ತೆ. ಮಹಿಳೆಯರಿಗೆ ಬಿಲ್ಲಲ್ಲಿ ಇವತ್ತು ಅವತ್ತು ಬಿಲ್ಲು ಫೇಲ್ ಆಗಿದಾಗ ನಗ್ತಾ ಇದ್ರು. ಯಾವುದು ರಾಜೀವ್ ಗಾಂಧಿ ಅವರ ಫ್ಯಾಮಿಲಿ ನಗ್ತಾ ಇದ್ರು. ಇಡೀ ದೇಶ ನೋಡ್ತಾ ಇತ್ತು ನಗೋದನ್ನ. ಅವರು ಮತ್ತೆ ಹತ್ತಿರದಲ್ಲೇನೆ ಈ ಬಿಲ್ ತಗೋಬರ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ದು ಗುಂಪು ಇವತ್ತು NDA ಸೇರ್ತಾ ಇದ್ದಾರೆ. DMK NDA ಸೇರ್ತಾ ಇದ್ದಾರೆ. ಈ ಬಿಲ್ ಮುಂದಿನ ದಿನದಲ್ಲಿ ತರೋದು ಗ್ಯಾರಂಟಿ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೀಸಲಾತಿ ಎಲ್ಲರೂ ಒಂದು ದೇಶದಲ್ಲಿರ್ತಕ್ಕಂಥ ಮಹಿಳಾ ಮೀಸಲಾತಿ ತರೋದು ಗ್ಯಾರಂಟಿ. ಅದೇ ರೀತಿ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಡಿಲಿಮಿಟೇಷನ್ ಆಗೋದು ಗ್ಯಾರಂಟಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನಿರ್ತಕ್ಕಂಥದ್ದು ಇದೆಯಲ್ಲ ಅದು ನಾನು ಅಂಧ ಪ್ರೇಮ ಅಂತ ಹೇಳಿದೆ. ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಮುಸಲ್ಮಾನರು ಇದ್ದಾರೆ. ಯಾವ ತರ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಬಂದು ಇಲ್ಲೂ ಸೇರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಂಧ ಪ್ರೇಮ ಇದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಭಾರತದಲ್ಲಿ ಎಲ್ಲರೂ ಒಂದೇ, ಹಿಂದೂಗಳು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಒಂದೇ. ಅಂಧ ಪ್ರೇಮ ತೋರಿಸ್ತಕ್ಕಂಥದ್ದು ಯಾರಿಗೆ ಯಾರಾದ್ರೂ ಪಾಕಿಸ್ತಾನಕ್ಕೆ ಅಂಧ ಪ್ರೇಮ ತೋರಿಸ್ತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಒಳ್ಳೇದು. ಭಾರತ ಉಳಿಬೇಕಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾರೋ ಅವರು ವೈಯಕ್ತಿಕವಾಗಿ ಅವರ ಪ್ರೇಮಕ್ಕೋಸ್ಕರ ಯಾರೋ ತೋರ್ಸಕ್ಕಂಥ ಪ್ರೀತಿಯಿಂದ ಇಲ್ಲಿ ಗಲಭೆ ಆಗ್ತಕ್ಕಂಥದ್ದು ಬೇಡ. ಎಲ್ಲರೂ ನಾವೆಲ್ಲ ಒಂದೇನೆ. ಯಾರು ನಾವು ರಾಜಕಾರಣಕ್ಕಾಗಿ ಯಾರನ್ನು ಬಳಸ್ಕೊಳ್ಳೋದು ಬೇಡ. ಹಿಂದೂಗಳಾಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಆಗ್ಲಿ ಎಲ್ಲರೂ ಒಟ್ಟಿಗೆ ವಿಕಸಿತ ಭಾರತಕ್ಕೆ ಕೈ ಜೋಡಿಸಬೇಕು, ಭಾರತ ಉಳಿಸಬೇಕು. ಹಂಗಾಗಿ ಈ ಒಂದು ನಮ್ಮ ಭಾರತದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಸಬ್ಕಾ ಪ್ರಯಾಸ್ ಅಂತ ಹೇಳ್ತಕ್ಕಂಥ ಮೋದಿಜಿಯವರ ಇದೆ 2047ಕ್ಕೆ ವಿಕಸಿತ ಭಾರತಕ್ಕೆ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಮುಂಬರುವ ದಿನಗಳಲ್ಲಿ ಭಾರತ ಸುಭಿಕ್ಷ ಆಗಬೇಕು. ಮೋದಿಜಿಯವರು 100 ವರ್ಷ ಆಡಳಿತ ಅವರು ಬದುಕಿರೋವರೆಗೂ ಇರಬೇಕು ಅಂತ ಹೇಳಿ ಇವತ್ತು ನಾವು ಪೂಜೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ನಮಸ್ಕಾರ.